ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಆನಿಯನ್ದು ಸಮೋಸನ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಓಕೆನಾ? ಇದಕ್ಕೆ ನಾನು ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಸಾಲ್ಟು ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಜೀರಾ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಶುಂಠಿನ ತುರಿದಿಟ್ಕೊಂಡು ಒಂಚೂರು, ಮತ್ತು ಒಂದು 2-3 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಆನಿಯನನ್ನು, ಈರುಳ್ಳಿ ಒಂದು 5-6 ಈರುಳ್ಳಿನ ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಹಾಗೆ ಮೈದಾ ಹಿಟ್ಟು ಒಂದು 2 ಬೌಲ್ನಲ್ಲಿ ನಾವು ಬೇಳೆಗಳನ್ನೆಲ್ಲ ಹಾಕ್ತೀವಲ್ಲ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೆ ಬಾಣಲಿನಲ್ಲಿ. ಹಸಿಮೆಣಸಿನ್ಕಾಯಿ ಮತ್ತು ಶುಂಠಿನ ನಾನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಲಿ, ಇದು ಹಸಿ ವಾಸನೆ ಹೋಗೋವರೆಗೂ. ಮತ್ತು ಕಟ್ ಮಾಡಿ ಇಟ್ಕೊಂಡ್ರೆ ಕರಿಬೇವಿನ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೆಲ್ಲೂ ಟ್ರೈ ಮಾಡಿ. ಯಾಕೆಂದರೆ ನಾವು ಹೊರಗಡೆ ತೊಗೊಂಬಂದರೆ ಯಾವ ಎಣ್ಣೆ ಯೂಸ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಮತ್ತು ನೋಡಿ, ಇವಾಗ ಈರುಳ್ಳಿನ ನಾನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್, ಅದು ಹಸಿ ವಾಸನೆ ಹೋದರೆ ಸಾಕು. ತುಂಬ ಫ್ರೈ ಆಗೋದು ಆ ಥರದ್ದೆಲ್ಲ ಏನು ಬೇಡ. ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ, ಚೆನ್ನಾಗಿ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಜೋರೂರಿನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಈ ಥರ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಟ್ಟಿದ್ದೀನಿ ನಾನು. ಇವಾಗ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಾಲ್ಟನ್ನು ಹಾಕ್ಕೊತಿದ್ದೀನಿ ನಾನು, ಪುಡಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಕಲ್ಲುಪ್ಪನ್ನ ಯೂಸ್ ಮಾಡೋದು. ಬಟ್ ಇದು ಆನಿಯನ್ ಇದಾಗಿರೋದ್ರಿಂದ ಇದು ಬೇಗ ಹಾಕಿದ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತ ಅಷ್ಟೇ, ಈರುಳ್ಳಿ. ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಇವಾಗ ನಾನು ಒಂದು ಅರ್ಧ ಚಮಚ ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ನಾನು. ನೋಡಿ, ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರೋ ಅಂಥದ್ದು ಫ್ರೆಂಡ್ಸ್. ಮನೆಯಲ್ಲೇ ನೀವು ಆದಷ್ಟು ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಮನೆಯಲ್ಲೇ ಎಲ್ಲದನ್ನು ನೀವು ಮನೆಯಲ್ಲೇ ಮಾಡ್ಕೊತೀನಿ ಫ್ರೆಂಡ್ಸ್. ಆರೋಗ್ಯವಾಗಿ ಇರ್ತೀರ, ಓಕೆನಾ? ಹೆಲ್ದಿಯಾಗಿ ಇರ್ತೀರ. ಹೊರಗಡೆನಲ್ಲಿ ನಾವು ಏನು ಹಾಕಿರ್ತಾರೆ ಏನೋ ನಮಗೇನೂ ಗೊತ್ತಿರಲ್ಲ, ಓಕೆನಾ? ಸುಮ್ಮನೆ ಹೊರಗಡೆ ತಿಂದು ನಮ್ಮದು ಹೆಲ್ತನ್ನು ಪ್ರಾಬ್ಲಮ್ ಮಾಡ್ಕೊಳೋದು ಬೇಡ. ಮತ್ತು ಕ್ಯಾರೆಟನ್ನ ನಾನು ತುರಿದಿಟ್ಕೊಂಡಿದ್ದೆ, ಒಂದು ಕ್ಯಾರೆಟು, ಅದನ್ನು ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಬಟ್ ನಮ್ಮ ಮನೆಯಲ್ಲಿ ನಾವು ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಫ್ರೆಂಡ್ಸ್. ಓಕೆ, ಬಟ್ ನಾವು ಹೊರಗಡೆ ಜಾಸ್ತಿ ತಿನ್ನೋದಿಲ್ಲ ನಾವು. ನೋಡಿ, ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ, ಒಂದು ಸ್ವಲ್ಪ ಜೀರಾ ಪೌಡರ್ ಹಾಕ್ಕೊಂಡೆ, ಒಂದು ಕಾಲು ಚಮಚದಷ್ಟು, ಮತ್ತು ಖಾರದ ಪುಡಿ. ಯಾಕಂದರೆ ಹಸಿಮೆಣ್ಸಿಕಾಯಿ ನಾವು ಆಲ್ರೆಡಿ ಹಾಕಿದ್ರಿಂದ ನಾನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ. ತುಂಬ ಜಾಸ್ತಿ ಖಾರ ಆದರೆ ಮಕ್ಕಳುಗಳೆಲ್ಲ ತಿನ್ನೋದಿಲ್ಲ, ಓಕೆನಾ? ಒಬ್ಬೊಬ್ಬರಿಗೆ ಖಾರ ಇಷ್ಟ ಆಗಲ್ವಲ್ಲ, ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ನಾನು ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಬಟ್ ಇದಕ್ಕೆ ಬಟಾಣಿ ಇದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಓಕೆನಾ? ಬಟಾಣಿ ಬೇಕಾದ್ರೆ ನೀವು ಹಾಕ್ಕೋಬೋದು. ಮತ್ತು ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಬಟಾಣಿ ನಮ್ಮ ಮನೆಯಲ್ಲಿ ಇರಲಿಲ್ಲ, ಅದಕ್ಕೆ ನಾನು ಬರೀ ಆನಿಯನ್ ಮಾತ್ರನೇ ತೋರಿಸ್ತಾ ಇದ್ದೀನಿ. ನೋಡಿ, ಇವಾಗ ನಾನಿದು ಮೈದಾ ಹಿಟ್ಟಿನಲ್ಲಿ ಲಟ್ಟಿಸ್ಬಿಟ್ಟು ತೆಳ್ಳಗೆ ತವ ಮೇಲೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಹಾಳೆಗಳನ್ನು. ಹಾಳೆ ಅಂತಲೇ ಹೇಳ್ತಾರೆ, ಮತ್ತು ಚಪಾತಿ ಈ ಥರ ನಾವು ಮಾಡ್ಕೊಳ್ತೀವಲ್ಲ, ಓಕೆನಾ? ನೋಡಿ, ಮಾಡಿಬಿಟ್ಟು ಈ ಥರ ತೆಳ್ಳಗೆ ಆ ಕಡೆ ಈ ಕಡೆ ಸೈಡನ್ನು ಕಟ್ ಮಾಡಿಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೊಂದು ಮೈದಾ ಹಿಟ್ಟು, ಒಂದು 2 ಚಮಚ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಅದು ಒಂದು ಪೇಸ್ಟ್ ಥರ ಮಾಡಿಕೊಂಡು ಬೈಂಡಿಂಗಿಗೆ ರೆಡಿ ಮಾಡ್ಕೊತಾ ಇದ್ವಿ. ನನ್ನ ಮಗಳು ಮಾಡ್ತಾಯಿದ್ದಾಳೆ ಇದನ್ನು. ಲಾಸ್ಟ್ ಟೈಮ್ ಅವಳೇ ಮಾಡಿದ್ಲು ಫ್ರೆಂಡ್ಸ್, ಬಟ್ ಅದನ್ನು ವೀಡಿಯೋ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ಲು, ಅವಳೇ ಮಾಡಿದ್ಲು. ರಜಾ ಇತ್ತು ಅಂತ ಹೇಳ್ಬಿಟ್ಟು, ಕಾಲೇಜ್ ರಜಾ. ನೋಡಿ, ಈ ಥರ ಗಂಟಿಲ್ದಿರೋ ಥರನೇ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು ಗಟ್ಟಿ ಪೇಸ್ಟ್ ಥರ ಮಾಡ್ಕೊಬೇಕು. ಯಾಕೆಂದರೆ ನಾವು ಇದು ಬೈಂಡಿಂಗ್ ಮಾಡೋದಕ್ಕೆ. ಇಲ್ಲಾಂದರೆ ಅದು ಓಪನ್ ಆಗಿಬಿಟ್ಟು ಮಸಾಲೆ ಎಲ್ಲ ಎಣ್ಣೆ ಒಳಗಡೆ ಬಿಟ್ಕೊಂಡ್ರೆ ಎಲ್ಲ ಕಡೆಯೂ ಎಣ್ಣೆ ಸುಮ್ಮನೆ ಸ್ಪ್ರೆಡ್ಡಾಗಿ ಎಲ್ಲ ಹಾಳಾಗಿ ಹೋಗ್ಬಿಡುತ್ತೆ, ಓಕೆನಾ? ಅದಕ್ಕೆ ಇದೊಂದು ಬೈಂಡಿಂಗ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಪೇಸ್ಟನ್ನು ಮಾಡ್ಕೊಳ್ಳಿ. ಬಟ್ ಮೈದಾ ಹಿಟ್ಟನ್ನು ಯೂಸ್ ಮಾಡಬಾರ್ದು ಅಂತಾರೆ, ಯಾವಾಗಲೂ ಒಂದ್ಸಲ ಯೂಸ್ ಮಾಡಿದ್ರೆ ಒಳ್ಳೆಯದು ಫ್ರೆಂಡ್ಸ್. ಅದೇನು ಅಂದರೆ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ಅಂತಲೂ ಹೇಳ್ತಾರೆ. ಬಟ್ ನಾವು ಯಾವಾಗಲೂ ಏನು ಯೂಸ್ ಮಾಡೋದು, ಒಬ್ಬಟ್ಟು ಮಾಡಿದ್ರೆ ನಾನು ಯೂಸ್ ಮಾಡ್ತೀನಿ. ಈ ಥರ ಏನಾದರೂ ಮಾತ್ರ ನಾನು ಯೂಸ್ ಮಾಡ್ತೀನಿ. ಬಟ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ, ನೀವೇನು ಅವಾಯ್ಡ್ ಮಾಡ್ಕೊಳ್ಳಿ.
ಬಟ್ ನಾವು ಜಾಸ್ತಿ ನಮ್ಮ ಮನೆಯಲ್ಲಿ ಅದನ್ನೇ ಹೇಳ್ತಾರೆ ನಮಗೆ ಬೇಕು ದುಡ್ಡು ನಾವೇ ಒಂದೇ ಸಲ ಇಸ್ಕೊಂಡಿದ್ದೀವಲ್ಲಕ್ಕ ಕೂಲರ್ಗೆನೆ ಹಾಕಕ್ಕೆ ಕೊಡೋಕೆ ನಾವು ಬೇಲ್ಪುರಿಗಳು ಡೈಲಿ ಒಂದು ಸಾವಿರ 2 ಸಾವಿರ ಅಂತೀಯಪ್ಪ ಒಂದು 2-3 ದಿವಸದಿಂದ ಒಂದು 4 ಸಾವಿರ ಇಸ್ಕೊಂಡ್ರೆ ಒಂದು ಸ್ಕೂಲ್ ಎಲ್ಲಿ ಇಸ್ಕೊಂಡ್ರಕ್ಕ ಬರ 500 ಸಾವಿರ ಅಷ್ಟೇ ಇಸ್ಕೊಂಡ್ರೆ ಬರ್ತೀನಿ ಅಂತ ಹೇಳ್ತಾನೆ ಅವನೇ ಅರುಣ್ಣ ಪರುಣ್ಣ ಅನ್ನಪ್ಪ ಅಷ್ಟೊಂದು ಮಾಡಪ್ಪ ಜಾಸ್ತಿ ಆಗುತ್ತೆ ಕೊಟ್ಟದನ್ನ ಫಸ್ಟ್ ಅಣ್ಣ ಎಲ್ಲೇನು ಕೊಟ್ಟಿದ್ದಾರೆ ಬರ್ದಿಕ್ಕು ಅಂತ ನಮ್ಮ ಅಣ್ಣನ ಈ ಥರ ಎಲ್ಲದನ್ನು ಮಾಡಿಟ್ಕೊಂಡು ಅವ್ನು ಹೇಳ್ತಾರೆ ಬರೀ 500 ಸಾವಿರ ಇಸ್ಕೊಳ್ಳೋದು ಅಷ್ಟೇ ಅಂತ ಎಣ್ಣೆಗೆ ಹಾಕೊಳ್ಳಿ ಬಟ್ 2-3 ಜನ ಮನೆಯಲ್ಲಿ ಅಂದರೆ ಒಬ್ಬರು ಥರ ಮಾಡಿಕೊಂಡು ಒಬ್ಬರು ಎಣ್ಣೆಯಲ್ಲಿ ಬೇಯಿಸ್ಕೋಬೋದು. ಅವನೇ ಅರುಣ ಅಂತಾನೆ ಎಂತಾರು ಅವ್ನಿಗೆ ಫೋನ್ ಮಾಡಿದ್ರೆ ಎಲ್ಲದನ್ನು ಒಟ್ಟಿಗೆ ನಮ್ಗೇನು ನಾವು ಯಾವುದು ಇಸ್ಕೊಳ್ಳಲ್ಲ ಕಣಕ್ಕ ಬರೀ 500 ಸಾವಿರ ಅಷ್ಟೇ ಕೊಟ್ಟು ನಾನು ಹೇಳಿದೆ 10 ಸಾವಿರ ಒಂದು ಇಸ್ಕೊಟ್ರಂತೆ ಅದಾದ ತಕ್ಷಣ ನೆಕ್ಸ್ಟ್ 4 ಸಾವಿರ ಕೊಟ್ರಂತೆ ನಮ್ಮ ಅಣ್ಣ ಫಸ್ಟ್ ನೆಟ್ಟು ಬರ್ದಿಕ್ಕಂಗೆ ಹೇಳು ಬಟ್ ಇದು ಅಲ್ಲ ಯಾವ್ಯಾವ ಡೇಟಿಗೆ ಕೊಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಅಣ್ಣ ಎಷ್ಟು ಎಂದೇನು ಕೊಡ್ತೋ ಅದಕ್ಕೆ ಫಸ್ಟ್ ಬರ್ದಿಕ್ಕಂಗೆ ಹೇಳು ನಾನು ಬರ್ದಿಕ್ಕಿನಿ ಅಂತ ಅವ್ನು ಹೇಳ್ದ ಬಟ್ ಇವ್ರು ಬರ್ದಿಕ್ಕಿದಾರೆ ಹೆಂಗೆ ಯಾರಿಗೂ ಗೊತ್ತು. ಆ್ಯಕ್ಚುಲಿ ನನ್ನ ಮಗಳೇ ಕಲಿಸಿದ್ದು ನೋಡಿ. ಕಾಯೋದಕ್ಕೆ ಎಣ್ಣೆನ ಇಟ್ಕೊಂಡಿದ್ದೀನಿ. ಈ ಥರ ಫಸ್ಟೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಆ ಮೈದಾ ಹಿಟ್ಟು ಒಳಗಡೆ ಸ್ವಲ್ಪ ಸಾಲ್ಟು ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫಸ್ಟು ಕಲಿಸ್ಕೊಂಡು ಸೇಮ್ ನಾವು ಚಪಾತಿ ಹಿಟ್ಟನ್ನ ಹೆಂಗೆ ಕಲಿಸ್ತೀವೋ ಆ ಥರನೇ ಸ್ವಲ್ಪ ಅದಕ್ಕಿಂತ ಒಂಚೂರು ಗಟ್ಟಿ ಇರಬೇಕಾಗತ್ತೆ. ಆ ಥರ ನೀವು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು 2 ಬೌಲು ಮೈದಾ ಹಿಟ್ಟನ್ನು ಕಲಿಸ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಈ ಥರ 3 ಹಾಕಿದ್ದೀನಿ ನಾನು. ಈ ಥರ ಚೆನ್ನಾಗಿ ಕಲ್ಲರು ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ. ಬಟ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ನೀವು ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ನೋಡ್ತಾ ಇರ್ಬೋದು ನೀವು. ಬಟ್ ನಾನು ಯಾವುದೇ ಕಲರ್ ಫುಡ್ಡು ಆ ಥರದ್ದೆಲ್ಲ ಏನೂ ಹಾಕಿಲ್ಲ ಅದಕ್ಕೆ. ಮನೆಯಲ್ಲಿ ನಾನು ಹೆಲ್ದಿಯಾಗಿ ನಾನು ಯಾವುದೂ ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಯಾವುದೇ ಕಲರ್ಸ್ಗಳನ್ನು ನಾನು ಯೂಸ್ ಮಾಡೋದಿಲ್ಲ. ಮನೆಯಲ್ಲೇ ನಾನು ಆರ್ಗಾನಿಕ್ಕಾಗಿ ಮನೆಯಲ್ಲೇ ನ್ಯಾಚುರಲಾಗಿ ನಾನು ಮಾಡೋದು ಯಾವುದೊಂದಾದ್ರೂ. ಸುಮ್ಮನೆ ತೋರಿಸ್ಬಿಟ್ಟು ನಾನು ಇದನ್ನು ಹಾಕ್ತೆ ಅದನ್ನು ಹಂಗೆಲ್ಲ ನನಗಿಲ್ಲ. ನಾನು ಏನು ಮಾಡ್ತೀನೋ ಅದನ್ನೇ ನಾನು ತೋರಿಸೋದು. ಬಟ್ ನೀವು ಅಷ್ಟೇ ಹೊರಗಡೆದನ್ನ ಜಾಸ್ತಿ ಅವಾಯ್ಡ್ ಮಾಡಿ. ಹೊರಗಡೆ ಫುಡ್ಡು ಮತ್ತು ಹೊರಗಡೆನಲ್ಲಿ ತರುವಂಥದ್ದು ಕಲರ್ ಫುಡ್ಗಳು ಬಿರಿಯಾನಿಗೆ ಹಾಕೋಕ್ಕೆ ಆ ಥರದ್ದೆಲ್ಲ ತರ್ತೀರಲ್ವ, ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ನೋಡಿ ಇವಾಗ ಆಯಿತು, ನಾನು ತೆಗಿತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.